ಅನ್ನುವಂಥ ಒಂದು ಬಲಿಷ್ಠ ಆಕಾಂಕ್ಷೆ. ಹೀಗಾಗಿ ಇದು ಈ ಒಂದು JDS ಮತ್ತು BJP ಮಿತ್ರತ್ವಕ್ಕೆ ಪ್ರಶ್ನೆ ಮಾಡುವಂಥ ಒಂದು ಸಮಸ್ಯೆ ಉದಯ ಆಗಿದೆ. ನಮ್ಮ ಮೇಲೆ ಎಷ್ಟರ ಮಟ್ಟಿಗೆ ವಿಶ್ವಾಸ ಅದಪ್ಪ ಇವರಿಗೆ BJPಯ ಮೋದಿ ಮತ್ತು ಶಾರ್ ಅವರಿಗೆ ಅನ್ನೋದನ್ನು ಪರೀಕ್ಷೆ ಕಾರಣ ಹೌದು. ದೇವೇಗೌಡರನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನೊಂದು ಆಹ್ವಾನ ಬಂದಿದ್ದು ಸುದ್ದಿ ಅದ, ಇಲ್ಲ ಮಹಾರಾಷ್ಟ್ರ ಒಂದು ಯಾವುದೋ ಕ್ಷೇತ್ರ ನಿಮ್ಗೆ ರಾಜ್ಯಸಭೆ ಕಳಿಸ್ತೀವಿ ನಾವು ಅಂತೇಳಿ. ಆದರೆ ಅದಕ್ಕೆ ಒಪ್ತಾ ಇಲ್ಲ ಅವರು. ನಮ್ಮ ಕನ್ನಡದ ಅಸ್ಮಿತೆಯನ್ನು ಹೇಳಬೇಕಾಗಿದ್ದು ನಾವು ಕರ್ನಾಟಕದಿಂದ ಕಳಿಸ್ರಿ ನಮಗೂ ಸರಿ ಅದ ಅಂತೇಳಿ. ಒಂದು ವೇಳೆ ಕರ್ನಾಟಕದಿಂದ ದೇವೇಗೌಡರನ್ನ ಕಳಿಸಿದರೆ BJPಯಲ್ಲಿ ಒಗ್ಗಟ್ಟಾಗಿ ಉಳಿತದನ ಅನ್ನುವಂಥದ್ದು. ಯಾಕಂದರೆ ರಾಜ್ಯವನ್ನು ಗೆಲ್ಲುವುದಕ್ಕೆ ಕೇವಲ ಲಿಂಗಾಯತ್ ಬಂದಲ್ಲ, ಅಭಿಂದನೂ ಸಾಧ್ಯ ಇಲ್ಲ. ಮತ್ತು ಯಡಿಯೂರಪ್ಪನವರು BJPಯಲ್ಲೇ ಬೆಳೆದಿದ್ದಂಥ ಒಬ್ಬ ದೊಡ್ಡ ರಾಜಕಾರಣಿ ಹೌದು. ಅವರು ಎಡಬಲದಲ್ಲಿ ಯಾರೂ ಕರ್ನಾಟಕದಲ್ಲಿ ಇಲ್ಲ, BJPಯಲ್ಲಿ. ಇವೆಲ್ಲ ಕಾರಣಕ್ಕಾಗಿ ಅವರು ಹಿಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಮೋದಿ ಮತ್ತು ಶಾರ್ ಅವರು. ಅದೇ ಕಾರಣ ದೇವೇಗೌಡರು ಅವ್ರಿಗೆ ಬೇಕಾಗಿದ್ದಾರೆ. ಇದೇ ಒಂದು ಸಂದರ್ಭ ಉಪಯೋಗ ಮಾಡಿಕೊಂಡು ನಮ್ಮ ಕುಮಾರಸ್ವಾಮಿಗಳು ನಿತಿನ್ ನವೀನ್ ಅವರಿಗೆ ಅಂದರೆ ಅಧ್ಯಕ್ಷರಿಗೆ, BJP ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷರಿಗೆ ಭೇಟಿಯಾಗಿ ನಮ್ಮ ತಂದೆಯವರಿಗೆ ಟಿಕೆಟ್ ಕೊಡ್ರಿ, ರಾಜ್ಯಸಭಾ ಸದಸ್ಯದ್ದು ಮೆಂಬರ್ಶಿಪ್ ಮಾಡಿರಿ ಅಂತ ಕೇಳ್ಕೊಳಿಕ್ಕೆ ಹೋಗಿದ್ದಾರೆ, ಭೇಟಿಯಾಗಿದ್ದಾರೆ, ಮಾತಾಡಿದ್ದಾರೆ. ಅದೇನಾಗ್ತದೋ ಮುಂದಿನ ದಿನದಲ್ಲಿ ಗೊತ್ತಾಗುವಂಥ ವಿಷಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿ ಒಂದು ವಿಚಿತ್ರ ಮತ್ತು ಅಷ್ಟೇ ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ, ಕೇವಲ BJP ಒಂದೇ ಇಲ್ಲಿ ಗೆಲ್ತದನ ಅನ್ನೋಂಥ ಪ್ರಶ್ನೆಗೆ ಉತ್ತರ ಭಾಳ ಕಷ್ಟ ಅದ. ಯಾಕಂದರೆ ಮೊದಲನೇದಾಗೆ BJPಯಲ್ಲಿ ಒಗ್ಗಟ್ಟಿಲ್ಲ. ಯಡಿಯೂರಪ್ಪನ ಕಂಡ್ರೆ ಆಗದಂಥ ಜನ ಸಾಕಷ್ಟು ಇದ್ದಾರೆ. ಅದರಲ್ಲೂ ವಿಜಯೇಂದ್ರ ಅವ್ರನ್ನಂತೆ ಫೋನ್ ಮಾಡಿದ್ರೆ ವಿರೋಧ ಮಾಡೋರಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲೇ BJP ಒಂದು ಆರಿಸಬಾರ್ದು ಶಕ್ತಿಯಿಂದ ಅಂತ ಅನ್ನೋದು ಭಾಳ ಕಷ್ಟ. ಆದರೆ ಹಳೆ ಮೈಸೂರು ಏರಿಯಾದಲ್ಲೇ ದೇವೇಗೌಡ ಹಿಡಿತ ಚೆನ್ನಾಗಿದೆ. ಅದು ಒಕ್ಕಲಿಗರ ಲೀಡರ್ಪ ಅನ್ನುವಂಥ ಒಂದು ವಾತಾವರಣದಲ್ಲಿದೆ. ಅವ್ರ ಜೊತೆಗೆ ಕೂಡಿದ್ರೆ ನಾವು ಗೆಲ್ಲಬಹುದು ಅನ್ನೋದು ಒಂದು ತರ್ಕ ಮೋದಿ ಮತ್ತು ಶಾರ್ ಅವರು. ಯಾಕೆ ಈಗಾಗಲೇ 2023 ನೋಡಿದ್ದಾರೆ ರಿಸಲ್ಟ್ ಏನಂತೇಳಿ. ಸ್ವತಃ ಮೋದಿಯವರು ಶಾರ್ ಅವರು ಎಷ್ಟೊಂದು ಯಾವ ಪ್ರಮಾಣದಲ್ಲಿ ಬಂದರು, ಎಷ್ಟೊಂದು ಏನು ಪ್ರಚಾರ ಮಾಡಿದರು, ರ್ಯಾಲಿಗಳನ್ನು ಮಾಡಿದರು, ಏನೆಲ್ಲ ಮಾಡಿದರು, ಏನಾಯಿತು ಕೊನೆಗೆ ರಿಸಲ್ಟ್ ಅನ್ನೋದು ಕಣ್ಣು ಹೊಂದಿದ. ಅದಕ್ಕಾಗಿ ಇದು ಸದುಪಯೋಗ ಮಾಡಿಕೊಂಡು ಏಕಕಾಲಕ್ಕೆ JDS ಅಥವಾ ನಮ್ಮ ದೇವೇಗೌಡರು ರಾಜ್ಯಸಭೆಗೆ ಹೋಗಬೇಕು. ಅದೇ ಕಾಲಕ್ಕೆ ನಮ್ಮ ಮೇಲೆ ಅವ್ರ ವಿಶ್ವಾಸ ಅದಪ್ಪ ಅನ್ನೋ ಖಾತ್ರಿ ಮಾಡಿಕೊಂಡು ಚುನಾವಣೆ ಹೊಂದಾಣಿಕೆ ಮಾಡ್ಕೊಳ್ಳಿ ಪ್ರಯತ್ನ ಮಾಡಬೇಕು. ಒಂದು ವೇಳೆ ರಾಜ್ಯಸಭೆಗೆ ಕಳಿಸ್ತಾ ಹೋದ್ರೆ ದೂರ ಸರಿಯುವಂಥ ಕೆಲಸವನ್ನು, ಯಾಕಂದ್ರೆ ಹೊಂದಾಣಿಕೆ ಅಂತ ಆಗ್ತದೆ ಆ ಮತ್ತು ಬೇರೆ. ಆದರೆ ಕುಮಾರಸ್ವಾಮಿಗಳಿಗೆ ಒಂದು ವೇಳೆ ಮೆಜಾರಿಟಿ ಹೋಗ್ಕೊಂಡ್ರೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡುವಂಥ ಸಾಧ್ಯತೆಗಳು ಕಡಿಮೆ ಆಗ್ತಾವೆ, ಯಡಿಯೂರಪ್ಪನವ್ರು ಹೆಚ್ಚಾಗ್ತವೆ ಅನ್ನೋಂಥ ಒಂದು ತರ್ಕನೂ ಇಲ್ಲಿದೆ. ಹೀಗಾಗಿ ಕುಮಾರಸ್ವಾಮಿಗಳು ಮೋದಿ ಮತ್ತು ಶಾರ್ ಮನಸ್ಸಿನಲ್ಲಿ